ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಬಹಳ ಖುಷಿ ಅನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ಹಲವಾರು ವಿದ್ಯಾರ್ಥಿಗಳು ಸರ್ ನಮ್ಗೆ ಎಡಿಟಿಂಗ್ ರೈಟಿಂಗ್ ಅನ್ನ ಹೇಳ್ಕೊಡಿ ಸರ್, ಯಾಕೋ ಒಂಚೂರು ಕನ್ಫ್ಯೂಸ್ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಬಹಳ ಸಲ ಹೇಳಿದ್ರು. ಹೀಗಾಗಿ ಇವತ್ತು ನಾನು ಎಡಿಟಿಂಗ್ ಅಂತಕ್ಕಂಥದ್ದು ಸ್ಪೆಷಲ್ ಸರಣಿ ಇದ್ರೂ ಕೂಡ ಆಕ್ಟಿವ್ ಎಡಿಟಿಂಗ್ ರೈಟಿಂಗ್ ಅಂತಕ್ಕಂಥದ್ದರ ಒಂದಿಷ್ಟು ವಿಚಾರವನ್ನ ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವೇನಾದ್ರೂ ಇವತ್ತೇ ನಮ್ಮ ಚಾನಲ್ ನೋಡ್ತಿದ್ರಂದ್ರ, ಹೊಸಬ್ರಾಗಿದ್ರಂದ್ರ ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಬಿಡ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ತಲುಪ್ತಾವ. ಹಾಗೆ ಹೊಸ ಹೊಸ ವಿಡಿಯೋಗಳನ್ನ ₹1 ನಯಾಪಚ್ಚ ಖರ್ಚಿಲ್ಲದೇ ಆರಾಮಾಗಿ ಮನಿ ಬಾಗಿಲಿಗೆ ಬರ್ತಕ್ಕಂಥ ಒಂದು ವಿಶೇಷ ಜ್ಞಾನದ ಭಂಡಾರವೇ ಜೆಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರ. ಮಕ್ಕಳೇ, ತಾವೇನಾದ್ರೂ ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಎಡಿಟಿಂಗ್ ರೈಟಿಂಗ್ ಬಹಳ ವಿಚಾರವಾಗಿರ್ತಕ್ಕಂತಹ, ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಇದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ಒಂಚೂರಿ ಕಡೆ ನೋಡ್ರಿ. ಎಡಿಟಿಂಗ್ ರೈಟಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥದ್ದು. ನೋಡ್ರಿ, ಎಡಿಟಿಂಗ್ ಅಂದ್ರೆ ನೀವು ತಪ್ಪಾಗಿರುವುದನ್ನ ಗುರುತಿಸಿ ಅದನ್ನ ಸರಿಪಡಿಸಿ ಮತ್ತೊಮ್ಮೆ ಬರೀಬೇಕು, ಎಡಿಟ್ ಮಾಡಬೇಕು. ಯಾವ ತಪ್ಪಾಗಿದೆ ನೋಡ್ಕೋಬೇಕು. ಕೊಟ್ಟಿರ್ತಾನ ಎರಡು, ಒಂದು ಎ ಇನ್ನೊಂದು ಬಿ ಅಂತ ಕೊಟ್ಟಿರ್ತಾನ, ಒಂದು ಎ ಇನ್ನೊಂದು ಬಿ ಅಂತ ಕೊಟ್ಟಿರ್ತಾನ. ಅವುಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಏನಾಗಿದೆ ಇಲ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾಗಿದೆ, ಆಮೇಲೆ ಕಂಜಕ್ಷನ್ ಏನಾಗಿದೆ, ಮತ್ತೆ ಇಲ್ಲಿ ಕಂಜಕ್ಷನ್ ಏನು ತಪ್ಪಾಗಿದೆ, ಏನ್ ತಪ್ಪಾಗಿದೆಲ್ಲ ಅದನ್ನು ಗುರುತಿಸಿ ಸರಿಪಡಿಸಿ ರೀರೈಟ್ ಮಾಡಬೇಕು, ರೈಟಿಂಗ್ ಮಾಡಬೇಕು. ಅವಾಗ ಮಾತ್ರ ಅದೇನು ಅನ್ಸ್ಕೊಳತ್ತಂದ ಎಡಿಟಿಂಗ್ ರೈಟಿಂಗ್ ಅನ್ಸುತ್ತೆ. ಮಕ್ಕಳೇ, ಅರ್ಥ ಆಗುತ್ತಲ್ಲ? ಬಹಳ ಖುಷಿ ಅನ್ಸದೆ. ಇದನ್ನ ನೋಡ್ಕೊಂಡು ಕೆಲವೊಂದಿಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಫಾಲೋ ಮಾಡಬೇಕು. ಅಥವಾ ನಾನು ಬಿಡ್ತಕ್ಕಂಥ ಕೆಲವೊಂದು ಈಗಾಗಲೇ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ನಾನು SA1 ಕ್ವಶನ್ ಪೇಪರ್ ಬಿಟ್ಟಿದ್ದೀನಿ, FA2 ಕ್ವಶನ್ ಪೇಪರ್ ಬಿಟ್ಟಿದ್ದೀನಿ. ಅದರಲ್ಲಿ ಎಡಿಟಿಂಗ್ ರೈಟಿಂಗ್ ಅನ್ನ ನಾನು ಹೇಳಿದ್ದೀನಿ. ಅಲ್ಲಿಯೂ ಕೂಡ ಸ್ವಲ್ಪ ನೋಡ್ಕೊಳ್ರಿ, ಇದನ್ನು ಕೂಡ ಮನನ ಮಾಡ್ಕೊಳ್ರಿ, ಆರಾಮಾಗಿ ನಿಮಗೆ ಬರುತ್ತೆ. ಬಿ ಹ್ಯಾಪಿ. ಓಕೆ. ಹೇಮಂತ್ ಮೂವ್ ಟು ದ ಏಡ್ಸ್ ಆಫ್ ದ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹಿಸ್ ಲೆಗ್. ಸರ್, ನಾವು ಓದ್ತಾ ಹೋದಾಗ ನಮ್ಗೆ ಗೊತ್ತೇ ಆಗಲ್ಲ ಸರ್. ಅದು ನಾವು ಹೆಂಗೆ ಗೊತ್ತು ಮಾಡ್ಕೋಬೇಕು ಯಾವುದು ಅಂತ ಕೇಳಿದ್ರೆ, ಫಸ್ಟ್ ನೀವು ಇದನ್ನು ಓದಿದ ನಂತರ ಇಲ್ಲಿ ಬರ್ರಿ, ಯಾವುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅನ್ನೋದನ್ನ ಒಂಚೂರು ಗುರುತು ಮಾಡ್ಕೊಡ್ರಿ. ಕಂಜಕ್ಷನ್ ಯಾವ್ದು ಮಿಸ್ಟೇಕ್ ಅದ ಅನ್ನೋದನ್ನ ಸ್ವಲ್ಪ ಗುರುತು ಮಾಡ್ಕೊಡ್ರಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನದ ನೋಡ್ಕೊಡ್ರಿ. ಹೇಮಂತ್ ಮೂನ್ ಚಲಿಸಿದ, ಏಜ್ ಆಫ್ ದ ಕಾಂಪೌಂಡ್, ಕಾಂಪೌಂಡ್ ಮೇಲೆ ಚಲಿಸ್ತಾ ಇದೆ. ಎದಕ್ಕ? ಟು ಪ್ಲಕ್ ಆಫ್ ದ ಫ್ಲವರ್ಸ್, ಹೂಗಳನ್ನ ಕೀಳಲಿಕ್ಕೆ, ಕಿತ್ಕೊಳ್ಳಿಕ್ಕೆ ಆತ ಪ್ರಯತ್ನಿಸಿದ. ಓಕೆ, ಹೋದ, ಕಾಂಪೌಂಡ್ ಮೇಲೆ ಹೋದ. ಹಿ ಲಾಸ್ಟ್ ಬ್ಯಾಲೆನ್ಸ್. ನೋಡ್ರಿ, ಲಾಸ್ಟ್ ಅಂದ್ರ ಕಳೆದ. ಲಾಸ್ಟ್ LOST ಲಾಸ್ಟ್. ಹೋಮೋಫೋನ್ಸ್ ಬರ್ತಾವ, ನಿಮಗೆ ಗೊತ್ತದ? ಅಥವಾ ಇದರಲ್ಲಿಯೂ ಕೂಡ ಹೋಮೋಫೋನ್ಸ್ ಬರ್ತಾವ. LOST LAST. ಲಾಸ್ಟ್ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಕಳೆದ, ಲಾಸ್ಟ್ ಅಂತಾರ. ಇನ್ನು LOST ಲಾಸ್ಟ್ ಅಂತ ಕೇಳಿದ್ರ ಕಳೆದುಕೊಳ್ಳು, ಕಳೆದುಕೊಳ್ಳು ಅಂತ ಆಗ. ಮಕ್ಕಳೇ, ಸ್ಪೆಲ್ಲಿಂಗ್ ಸೇಮ್. ನೋಡ್ರಿ, ಒಂದು ನಿಮಿಷ. ಇಲ್ಲಿ ಲಾಸ್ಟ್ LOST ಲಾಸ್ಟ್ ಮತ್ತು LAST ಲಾಸ್ಟ್ ಅನ್ನೋದು ನೋಡ್ಕೊಡ್ರಿ. ಲಾಸ್ಟ್ ಅಂದ್ರೆ ಕಳೆದುಕೊಂಡ, ಅಥವಾ ಏನಪ್ಪಾ ಲಾಸ್ಟ್ ಅಂದ್ರೆ ಕಳೆದ ಬಾರಿ, ಲಾಸ್ಟ್ ಟೈಮ್ ಅಂತಿರೋ ಕಳೆದ ಬಾರಿ ಅಂತಕ್ಕಂಥದ್ದು. ಹೀಗಾಗಿ ಇದ್ದಾಗ ನೋಡ್ರಿ, ಹಿ ಲಾಸ್ಟ್ ಬ್ಯಾಲೆನ್ಸ್ ಅಂತ, ಬ್ಯಾಲೆನ್ಸ್ ಅನ್ನ ಮೊದಲು ಕಳ್ಕೊಂಡಿದ್ದು ಅಥವಾ ಈಗ ಕಳ್ಕೊಂಡು ತಕ್ಷಣವೇ ಅಂತ ಕೇಳಿದ್ರ, ಇದನ್ನ ನೀವು ಏನ್ ಮಾಡ್ಬೇಕು? ಸ್ಪೆಲ್ಲಿಂಗ್ ಮಿಸ್ಟೇಕ್ LAST ಲಾಸ್ಟ್ ಅನ್ನ ತೆಗೆದು LOST ಲಾಸ್ಟ್ ಕಳ್ಕೊಂಡ. ಏನನ್ನ ಕಳ್ಕೊಂಡ? ಬ್ಯಾಲೆನ್ಸ್ ಅನ್ನ ಕಳ್ಕೊಂಡ. ಬ್ಯಾಲೆನ್ಸ್ ತಪ್ಪಿಡ್ತು. ಕಂಪೌಂಡ್ ಮೇಲ್ಗಡೆ ಹೋಗಿ ಹೂಗಳನ್ನ ಹರಿಯುವಾಗ ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟ. ಅವಾಗ ಫೆಲ್ ಡೌನ್, ಕೆಳಗಡೆ ಬಿದ್ದ. ಈಗ ಮುಂದೆ ಏನಾದ? ಕಂಜಕ್ಷನ್ ಅಂತ ಅದ. ಕಂಜಕ್ಷನ್ ಅಂದ್ರೆ ಗೊತ್ತದ ನಿಮ್ಗೆ? ವಾಟ್ ಇಸ್ ಮೀನ್ ಬೈ ಕಂಜಕ್ಷನ್ ಅಂದ್ರೆ ಟು ವರ್ಡ್ ಆರ್ ಟು ಸೆಂಟೆನ್ಸಸ್. ಇಟ್ ಜಾಯಿನ್ಸ್ ಟು ವರ್ಡ್ ಆರ್ ಟು ಸೆಂಟೆನ್ಸಸ್. ಎರಡು ಶಬ್ದಗಳು ಇಲ್ಲವೇ ಎರಡು ವಾಕ್ಯಗಳ ಮಧ್ಯೆ ನಮಗೆ ಸಂಬಂಧವನ್ನ ಕಲ್ಪಿಸುವುದೇ ನಮ್ಮ ಕಂಜಕ್ಷನ್ ಅಂತ ಹೇಳ್ತೀವಿ.
ಹಾಗಾದ್ರೆ ಮಕ್ಕಳೇ ಇಲ್ಲಿ ಬಟ್ ಬಂದಿದೆ, ನಮ್ಗೆ ಈಗಾಗಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಗೊತ್ತಾಯ್ತು. ಎಲಿಯೇಸ್ಟ್ ಲಾಸ್ಟ್ ಏನಾಯ್ತು, ಲಾಸ್ಟ್ ಅಂತ ಆಯ್ತು. ಅಂದ್ರೆ ತನ್ನ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡ ಅನ್ನೋ ಸಂಬಂಧ ಗೊತ್ತಾಯ್ತು. ಅದಾದ್ರ ಓಕೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಬಟ್ ಅನ್ನೋದನ್ನ ಚೇಂಜ್ ಮಾಡ್ಕೋಬೇಕು. ನೋಡ್ರಿ, ಫೆಲ್ ಡೌನ್ ಬಟ್ ಬ್ರೋಕ್ ಈಸ್ ಲೆಗ್ ಅಂತಲ್ಲ ಅದರ ಅರ್ಥ. ಈಗ ಈ ಬಟ್ ಬದಲಾಗಿ ನೀವೇನ್ ಬಳಸಬೇಕು ಅಂತಂದ್ರ ಫೆಲ್ ಡೌನ್ ಕೆಳಗೆ ಬಿದ್ದ ಮತ್ತ ಅವನ ಕಾಲು ಮುಟ್ಕೊಂಡ, ಅದಕ್ಕಾಗಿ ಏನ್ ಬಳಸಬೇಕು, ಐಂಡ್ ಅನ್ನೋದನ್ನ ಬಳಸಬೇಕು. ಇವೆರಡನ್ನ ಕರೆಕ್ಟ್ ಆಗಿ ಬಳಸಿದ್ರೆ 100% ನಿಮ್ಗೆ ಮಾರ್ಕ್ಸ್ ಬರ್ತಾವ ಮಕ್ಕಳೇ. ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಆರಾಮಾಗಿ ಮಾರ್ಕ್ಸ್ಗಳು ಬರ್ತಾವ. ಆದ್ರೆ ನಾವು ಏನ್ ಮಾಡ್ಬೇಕಾಗ್ಯದ ಅಂತ ಕೇಳಿದ್ರೆ, ಕೊಟ್ಟಿರ್ತಕ್ಕಂತಹ ಎ ಭಾಗದಲ್ಲಿ ಏನಾಗಿದೆ, ಬಿ ಭಾಗದಲ್ಲಿ ಏನಾಗಿದೆ ನೋಡ್ಕೋಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಂದಾಗ ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡ್ಕೋಬೇಕು. ಎಲಿಯೇಸ್ಟ್ ಲಾಸ್ಟ್ ಅಥವಾ ಎಲ್ಗೋ ಎಷ್ಟೇ ಆಗಬೇಕಾಗಿತ್ತು, ಅಥವಾ ಏನು ಕೊಟ್ಟಿದ್ದಾನ ಎಲಿಯೇಸ್ಟ್ ಲಾಸ್ಟ್ ಅಂತ ಕನ್ಫ್ಯೂಷನ್ ಆಗಿ ಕೊಟ್ಟಿರ್ತಾನೆ. ನಾವು ಅದನ್ನು ಗುರುತು ಮಾಡ್ಕೋಬೇಕು. ಇನ್ನ ಬ್ಯೂಟಿ ಬಟ್ ಅದೇನಾಗಿರುತ್ತ, ಐಂಡ್ ಅಂತ ಆಗ್ಬೇಕು. ಯಾಕಂದ್ರೆ ನೋಡ್ರಿ, ಫೆಲ್ ಡೌನ್ ಬಿದ್ದ ಆದ್ರೆ ಕಾಲ್ ಮುಡ್ಕೊಂಡ ಅಂತ ಆಗಲ್ಲ. ಬಿದ್ದ ಕೊಡ್ಲಿ ಮತ್ತೆ ಕಾಲ್ ಮುಡ್ಕೊಂಡ ಮತ್ತಲ್ಲಕ ಐಂಡ್. ಅದಕ್ಕೆ ಕಂಜಂಕ್ಷನ್ಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ, ನೋಡ್ರಿ ಮಕ್ಕಳೇ. ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್. There was nothing we could do legal, we owned the trees. ನೋಡ್ರಿ, there was nothing, ನಾನು ಏನು ಮಾಡ್ಲಿಕ್ಕೆ ಆಗಲ್ಲ. We could do, ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಲೀಗಲ್ ಅಂದ್ರೆ ನ್ಯಾಯವಾಗಿ. We owned the trees, ನಾವು ಆ ಗಿಡಗಳಿಗೆ ಸ್ವಂತಿಕೆ ಅನ್ಬಹುದು ಅಲ್ಲ. And the old man had been so generous. ಆದ್ರೆ ಆ ಒಬ್ಬ ಓಲ್ಡ್ ಮ್ಯಾನ್, ಆ ವಯಸ್ಸಾದ ಅಜ್ಜ ಬಹಳ ಜನರಸ್ ಆಗಿದ್ದ, ಉದಾರವಾದಿಯಾಗಿದ್ದ. ರೆಫ್ಯೂಸಿಂಗ್ ವಾಟ್ ಅಮೌಂಟೆಡ್ ಟು ಬಿ ಫಾರ್ಚೂನ್ ಫಾರ್ ಹಿಮ್. ನೀವೇನು ದುಡ್ಡು ಕೊಡ್ತಿರಲ್ಲ ಅದನ್ನ ರೆಫ್ಯೂಸ್ ಮಾಡ್ತಾ ಇದ್ದ, ತಿರಸ್ಕಾರ ಮಾಡ್ತಾ ಇದ್ದ. ಹಾಗಾದ್ರೆ ಕಂಜಕ್ಷನ್ ಏನ್ ಬರುತ್ತೆ ನೋಡ್ಕೋಬೇಕು. ಇಲ್ಲಿ ಕಂಜಕ್ಷನ್ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ತೆಗಿಬೇಕು. ಕಂಜಕ್ಷನ್ ಅಂದ್ರೆ ನಾನು ಹೇಳಿದ್ದೀನಿ, ಇಲ್ಲಿ ಐಂಡ್ ಬಟ್ ಬತ್ತು, ಇಲ್ಲೂ ಕೂಡ ಐಂಡ್ ಬಂದದ ನೋಡ್ರಿ ಕಂಜಕ್ಷನ್. ಐಂಡ್ ಅನ್ನೋದನ್ನ ಒಂಚೂರು ತೆಗಿಬೇಕು ನೀವು. ನೋಡ್ರಿ, there was nothing we could do legal, we owned the trees, but ಅಂತ ಬರಬೇಕು ಐಂಡ್ ಅಲ್ಲಿ. ಏನ್ ಸೇರಿಸ್ಬೇಕು ನೀವೀಗ, ಇದನ್ನ ಏನ್ ಮಾಡ್ಬೇಕು ಅಂದ್ರ ಬಟ್ ಅಂತ ಮಾಡ್ಬೇಕು. ಆದ್ರ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್. ನೀವು ಲೀಗಲಿ ನ್ಯಾಯವಾಗಿ ಗಿಡಗಳಿಗೆ ನೀವು ಹೊಲ ತಗೊಂಡಿರೋದ್ ಬಳಕ, ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರೋದ್ ಬಳಕ ನೀವೇ ಓನ್ಡ್, ಅದು ನಿಜ. ಆದ್ರ ಆತ ಏನಾಗಿದ್ದಾನ, ಸೋ ಜನರಸ್ ಆಗಿದ್ದಾನ, ಉದಾರವಾದ ಆಗಿದ್ದಾನ. ಆದ್ರ ಅಂತಕ್ಕಂಥ ಪದವನ್ನು ನೀವು ಬಳಸಬೇಕು. ಆದಷ್ಟು ಪುಸ್ತಕದಲ್ಲಿರ್ತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ಆಗಿದ್ರೆ ರೈಟಿಂಗ್ ಫುಲ್ ಈಸಿ ಬರುತ್ತೆ. ರೈಟಿಂಗ್ ಎಡಿಟ್ ಅಂತಕ್ಕಂಥದ್ದು ಬಹಳ ಈಸಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಕಂಜಂಕ್ಷನ್ ಕಂಪ್ಲೀಟ್ ಆಯ್ತು. ಇನ್ನು ನೋಡಿ ನೆಕ್ಸ್ಟ್ ಬರೀ ಎಡ್ವರ್ಬಿಯಲ್ ಮಿಸ್ಟೇಕ್ ಎಲ್ಲಿದೆ ನೋಡ್ಕೋಬೇಕು. ಎಡ್ವರ್ಬಿಯಲ್ ನಾನು ನಿಮಗೆ ಬಹಳ ಸಲ ಹೇಳಿದ್ದೀನಿ, ನೀವು ಏನು ಮಾಡಂಗಿಲ್ಲ. ಇಲ್ಲಿ ಎಡ್ವರ್ಬಿಯಲ್ ಅಂತ ಬತ್ತು ಅಂತಂದ್ರ ನೀವೇನು ಎಕ್ಸ್ಟ್ರಾ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಗುರುತಿಸಿ ಅದಕ್ಕೆ ಎಲ್ವಾಯ್ ಪ್ರತ್ಯಯವನ್ನು ಹಚ್ಚಿರಿ, 100% ಕರೆಕ್ಟ್ ಆಗಿಬಿಡುತ್ತೆ. ಇದು ಶಾರ್ಟ್ ಮೆಥಡ್. ನೋಡಿ ಏನಾಗತ್ತ ಅಂತಂದ್ರ, ಲೀಗಲ್ ನ್ಯಾಯಯುತವಾಗಿ ಲೀಗಲ್ ಆಗಿ ಬಂದದ, ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರ ಲೀಗಲಿ ಅಂತಕ್ಕಂಥದ್ದನ್ನ ಸ್ವಲ್ಪ ಹಚ್ಚಿ ನೀವು ರಿಪೀಟ್ ಬರ್ದ್ರೆ ಎಡ್ವರ್ಬಿಯಲ್ ಮಿಸ್ಟೇಕ್ ಕರೆಕ್ಟ್ ಆಯ್ತು. ಇಷ್ಟು ಈಸಿ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ನಿಮಗೆ ಇವತ್ತು ಬಹಳ ಖುಷಿಯಾಗಿ ತಿಳಿಸಿದ್ದೀನಿ. ನೀವು ಕೂಡ ಖುಷಿಯಾಗಿ ಕಲ್ತೀರಿ, ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಇಂತಹ ವಿಷಯಗಳನ್ನ ಸರಳವಾಗಿ ಸುಲಭವಾಗಿ ನಿಮ್ಮ ಮನಮುಟ್ಟುವಂತೆ ತಿಳಿಸ್ತಕ್ಕಂತಹ ಒಂದು ಯೂಟ್ಯೂಬ್ ಚಾನಲ್ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರ. ಮಕ್ಕಳೇ ನೋಡ್ರಿ, ಕಲ್ಕೊಡ್ರಿ. ಇನ್ನೂ ಹಲವಾರು ಎಕ್ಸಾಂಪಲ್ಸ್ಗಳಿದ್ದು ಅಂತಂದ್ರೆ ಬಿಡಿಸ್ರಿ. ಏನಾದರೂ ಇಫ್ ಎನಿ ಡೌಟ್ಸ್, ಟಫ್ ಅನಿಸ್ತು, ಡೌಟ್ಸ್ ಬಂತು, ಸಮಸ್ಯೆಗಳಿದ್ದು ಅಂತಂದ್ರೆ ನೀವು ಅದಕ್ಕೆ ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮಕ್ಕಳೇ, ನಾವು ನೀವೆಲ್ಲ ಕೂತ್ಕೊಂಡು ನಮ್ಮ ಗುರಿ ಎಲ್ಲಿಗೆ ಅಂತಂದ್ರೆ 80 ನಮ್ಮ ಗುರಿ ಇರಬೇಕು. ಟೈಮ್ ಅಂಡ್ ಟಾಯ್ಡ್ ಈಸ್ ನಾಟ್ ಫಾರ್ ಅಂತಕ್ಕಂಥ ಮಾತನ್ನು ರಿಮೈಂಡ್ ಮಾಡ್ತಾ, ನಮ್ಮ ಗುರಿ ಎಲ್ಲಿರಬೇಕು ಅಂದ್ರೆ ಟಾರ್ಗೆಟ್ 80, ರೀಚ್ 80, ಗೋಲ್ನೇ 80, 625 ಔಟ್ ಆಫ್ 625 ತಗೊಳ್ತಕ್ಕಂತಹ ಒಂದು ಗುರಿಯನ್ನು ಇಟ್ಕೊಂಡು ನಾವು ಸಾಗೋಣ ಮಕ್ಕಳೇ. ಅದಕ್ಕಾಗಿ ಈಗಾಗಲೇ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. 1 ಸೆಕೆಂಡನ್ನು ಕೂಡ ನಾವು ವೇಸ್ಟ್ ಮಾಡದೇನೆ ಯೂಟ್ಯೂಬನ್ನು ನೋಡ್ತಾ, ಜ್ಞಾನವನ್ನು ಸಂಪಾದಿಸ್ತಾ, ಎಕ್ಸಸೈಸ್ಗಳನ್ನ ಮಾಡ್ತಾ, ನಾವೇನಾದರೂ ಎಕ್ಸಸೈಸ್ ಮಾಡಿ
ಅನೇಕ ಎಕ್ಸಾಂಪಲ್ಸ್ ಬಿಡಿಸೋಕೆ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾನು ಎಡಿಟಿಂಗ್ ಅಂತಕ್ಕಂಥದ್ದು ನಮ್ಮ ವಿಷಯ ಹೊಸ ಟಾಪಿಕನ್ನು ನಿಮ್ಮ ಮುಂದೆ ಚರ್ಚೆ ಮಾಡಿದ್ದೀನಿ. ಇನ್ನು ಇದರ ಕುರಿತು ಮತ್ತೆ ಏನಾದರೂ ಬೇಕಾಗಿದ್ರೆ ನೀವು ಕಮೆಂಟ್ಸ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.